ಈವ್ನಿಂಗ್ ಪಾರ್ಟಿ ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೆ ಯಾವ ತರಹದ ಡ್ರೆಸ್ ಮಾಡಿಕೊಳ್ಳಬೇಕು, ಹೇರ್ ಸ್ಟೈಲ್ ಟ್ರೆಡಿಷನಲ್ ಇರಬೇಕಾ ಅಥವಾ ಮಾಡರ್ನ್ ಹೇರ್ ಸ್ಟೈಲ್ ಇರಬೇಕಾ ಅನ್ನೋ ಗೊಂದಲ ಎಲ್ಲರಿಗೂ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಗೊಂದಲಕ್ಕೆ ಇವತ್ತೇ ಬ್ರೇಕ್ ಹಾಕಿ ವೆಸ್ಟರ್ನ್ ಸ್ಟೈಲ್ ನಲ್ಲಿ ಹೇಗೆ ರೆಡಿ ಆಗ್ಬೇಕು ಅನ್ನೋದರ ಬಗ್ಗೆ ಇವತ್ತಿನ ಸಿರಿ ಕಾರ್ಯಕ್ರಮದಲ್ಲಿ ತೋರಿಸಿ ಕೊಡ್ತಿದೀವಿ ನೋಡಿ. ಸಿರಿ ವೀಕ್ಷಕರಿಗೆ ನಮಸ್ಕಾರ. ಎಲ್ಲ ಫಂಕ್ಷನ್ಗಳಲ್ಲೂ ಎಲ್ಲ ಹೆಣ್ಮಕ್ಳು ಅವ್ರವ್ರ ಡ್ರೆಸ್ಸಿಗೆ ಸೂಟ್ ಆಗೋ ರೀತಿಯಲ್ಲಿ ರೆಡಿ ಆಗಿರ್ತೀರ. ಆದರೆ ಈವ್ನಿಂಗ್ ಪಾರ್ಟಿಗಳಿಗೆ ಹೋಗುವಾಗ, ಕಾಲೇಜಲ್ಲಿರೋ ಈವ್ನಿಂಗ್ ಇವೆಂಟ್ಸ್ನ ಅಟೆಂಡ್ ಮಾಡುವಾಗ ಸ್ವಲ್ಪ ಟ್ರೆಂಡಿಯಾಗಿ ರೆಡಿ ಆಗೋಣ ಅನ್ನೋದು ಎಲ್ಲ ಹೆಣ್ಮಕ್ಳಿಗಿರೋವಂಥ ಆಸೆ. ಸೊ ನೀವು ಆವಾಗ ಹೋಗುವಾಗ ಯಾರು ಸ್ಯಾರಿ ಹಾಕೊಂಡು ಹೋಗಲ್ಲ, ಆದಷ್ಟು ವೆಸ್ಟರ್ನ್ ಔಟ್ಫಿಟ್ನ ಟ್ರೈ ಮಾಡ್ತೀರಾ. ಅದಕ್ಕೆ ಸೂಟ್ ಆಗೋ ರೀತಿಯಲ್ಲಿ ಮೇಕಪ್ ಹೇಗೆ ಮಾಡ್ಕೊಳ್ಬೋದು ಅಥವಾ ಅದಕ್ಕೆ ಸೂಟ್ ಆಗೋ ರೀತಿಯಲ್ಲಿ ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಯಾವಾಗಲೂ ನಾವು ಫೌಂಡೇಶನ್ನ ಬೇಸಿಂದ ಸ್ಟಾರ್ಟ್ ಮಾಡ್ತೀವಿ ಅಥವಾ ಕನ್ಸೀಲರಿಂದ ಸ್ಟಾರ್ಟ್ ಮಾಡ್ತೀವಿ. ಇವ್ರಿಗೆ ಸ್ವಲ್ಪ ಅನ್ಇವನ್ ಸ್ಕಿನ್ ಟೋನ್ ಇರೋದ್ರಿಂದ ನಾನು ಕನ್ಸೀಲರ್ ತೊಗೊಂಡ್ಬಿಟ್ಟು ಅದರಿಂದ ಮೇಕಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಕನ್ಸೀಲರ್ ಆದಷ್ಟು ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಹಾಗಿರಬೇಕು. ಮತ್ತೇನಾದರೂ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಹೈಡ್ ಮಾಡೋವಷ್ಟು ಬ್ರೈಟ್ ಇದ್ದರೆ ಕನ್ಸೀಲರು, ಏನಾದರೂ ಮಾರ್ಕ್ಸ್ ಅಂದರೆ ಡಾರ್ಕ್ ಸರ್ಕಲ್, ಪಿಂಪಲ್ ಮಾರ್ಕ್ಸ್ ಈ ಥರದ್ದು ಏನಾದರೂ ಇದ್ದರೆ, ಪಿಗ್ಮೆಂಟೇಷನ್ ಇದ್ದರೆ ಅದನ್ನೆಲ್ಲ ಹೈಡ್ ಮಾಡ್ಬೋದು. ಒನ್ ಟೋನ್ ಬ್ರೈಟ್ ಇರೋವಂಥದ್ದನ್ನೇ ಕನ್ಸೀಲರ್ ಯಾವಾಗಲೂ ತೊಗೊಳ್ಬೇಕು. ಪಾರ್ಟಿ ಮೇಕಪ್ ಅಂದಾಗ ಯಾವಾಗಲೂ ಸ್ವಲ್ಪ ಗ್ಲಾಸಿ ಫಿನಿಶು ಮತ್ತು ಐಸ್ ಎಲ್ಲ ಚೆನ್ನಾಗಿ ಹೈಲೈಟ್ ಮಾಡುವಂಥದ್ದು, ಈ ಥರದ್ರ ಮೇಲೆ ಆದಷ್ಟು ಗಮನ ಕೊಡ್ತೀವಿ. ಸೆಲ್ಫಾಗಿ ಪಾರ್ಟಿ ಮೇಕಪ್ ಮಾಡ್ಕೊಳ್ಳೋದ್ರ ಬದಲು ಯಾರತ್ರನಾದರೂ ಮಾಡಿಸ್ಕೊಂಡ್ರೆ ತುಂಬ ಫೈನ್ ಫಿನಿಶಿಂಗ್ ಬರುತ್ತೆ. ಯಾಕಂದರೆ ಐ ಶೇಡ್ಸ್ ಆಗಿರ್ಬೋದು, ಲಿಪ್ ಕಲರ್ಸ್ ಆಗಿರ್ಬೋದು, ಇದೆಲ್ಲ ಹೆಚ್ಚಿಗೆ ಯೂಸ್ ಮಾಡ್ತೀವಿ. ಒಂದೆರಡು ಕಲರ್ಗಿನ್ನ ಜಾಸ್ತಿ ಯೂಸ್ ಮಾಡಿರ್ತೀವಿ. ನಾವು ಇಷ್ಟೊತ್ತವರೆಗೂ ಕನ್ಸೀಲಿಂಗ್ ಮಾಡಿದ್ವಿ, ಏನಾದ್ರು ಕರೆಕ್ಷನ್ಸ್ ಇದ್ದಿದ್ದನ್ನೆಲ್ಲ. ನೆಕ್ಸ್ಟು ಫೌಂಡೇಶನ್ ಹಾಕ್ತಾಯಿದ್ದೀನಿ. ಫೌಂಡೇಶನ್ ಕೂಡ ನಮ್ಮ ಸ್ಕಿನ್ ಟೋನ್ ಏನಿದೆ ಆದಷ್ಟು ಅದಕ್ಕೆ ಮ್ಯಾಚ್ ಆಗೋ ರೀತಿಯಲ್ಲಿ ತೊಗೋಬೇಕು. ನಾನು ಇವ್ರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ಕಲರಲ್ಲಿ ಫೌಂಡೇಶನ್ ತೊಗೊಂಡಿದ್ದೀನಿ. ಆದಷ್ಟು ಸಮ್ಮರಲ್ಲಿ ಮ್ಯಾಟ್ ಫಿನಿಶ್ ಬರೋ ರೀತಿಯಲ್ಲೇ ಯಾವುದಾದ್ರೂ ಮೇಕಪ್ ಪ್ರಾಡಕ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸ್ವೆಟ್ ಆಗೋದಾಗಿರಬಹುದು ಅಥವಾ ತುಂಬ ಸೆಕೆಯಿಂದ ಮೇಕಪ್ ಪ್ಯಾಚಿ ಲುಕ್ ಕೊಡುವಂಥದ್ದಾಗಿರ್ಬೋದು, ಈ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಲೂಸ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಈ ಥರ ಏನಾದರೂ ತೊಗೊಳ್ಳುವಾಗ ಈವ್ನಿಂಗ್ ಅಕೇಶನ್ ಆಗಿರೋದ್ರಿಂದ ನಾನು ಸ್ವಲ್ಪ ಗ್ಲಾಸಿ ಫಿನಿಶ್ ಬರೋ ರೀತಿನಲ್ಲಿ ತೊಗೊಂಡಿದ್ದೀನಿ. ಇದನ್ನು ಕೂಡ ಅಪ್ಲೈ ಮಾಡಿಬಿಟ್ಟು ಫೈನ್ ಡಸ್ಟಿಂಗ್ ರೀತಿನಲ್ಲಿ ಮಾಡಬೇಕು. ಲೂಸ್ ಪೌಡರ್ ಅಪ್ಲಿಕೇಶನ್ ಆದಮೇಲೆ ಐ ಮೇಕಪ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಮೇಕಪ್ ಸ್ವಲ್ಪ ಆಡ್ ಮೇಕಪ್ಪೇ ಆಗಿರೋದ್ರಿಂದ ಟ್ರೆಂಡಿ ಕಲರ್ಸ್ ಆಗಿರಬಹುದು ಅಥವಾ ಮ್ಯಾಚಿಂಗ್ ಕಲರ್ಸ್ ಆಗಿರ್ಬೋದು, ಈ ಥರದನ್ನೇ ಇದರಲ್ಲಿ ಯೂಸ್ ಮಾಡೋದು. ಯಾವುದೇ ಐ ಮೇಕಪ್ ಆದ್ರೂ ಐ ಶೇಡ್ಸ್ನ ಆದಷ್ಟು 4ರಿಂದ 5 ಕಲರ್ಸಲ್ಲಿನೇ ಮ್ಯಾಕ್ಸಿಮಮ್ ಕಂಪ್ಲೀಟ್ ಮಾಡಿದ್ರೆ ಒಳ್ಳೆಯದು, ಯಾವುದೇ ರೀತಿ ಮೇಕಪ್ ಆಗಿರ್ಬೋದು. ಈ ಎಂಡ್ ಏನಿದೆ ಇದನ್ನು ಸ್ವಲ್ಪ ಶಾರ್ಪಾಗಿ ಈ ರೀತಿ ಎಡ್ಜ್ ರೀತಿನಲ್ಲಿ ತೊಗೊಂಡ್ಬಿಟ್ಟು ಮತ್ತು ಆದಷ್ಟು ಏನು ಕಲರ್ಸ್ ಹಾಕಿರ್ತೀರ ಅದೆರಡು ಮರ್ಜ್ ಆಗೋ ರೀತಿಯಲ್ಲಿ ಹಾಕಬೇಕು. ನಾನು ಪಿಂಕ್ ಬ್ಲ್ಯಾಕ್ ಜೊತೆಗೆ ವೈಟ್ ಗ್ಲಿಟರ್ಸ್ನ ಕೂಡ ತುಂಬ ಮೈಲ್ಡಾಗಿ ಹಾಕಿದ್ದೀನಿ. ಇದಾದಮೇಲೆ ಏನು ಮಾಡ್ತೀವಿ, ಕಾಜಲ್ ಹಾಕ್ತೀವಿ. ಕಾಜಲ್ ಹಾಕುವಾಗಲೂ ಕೂಡ ಐಸ್ ಚೆನ್ನಾಗಿ ಹೈಲೈಟ್ ಆಗೋ ರೀತಿಯಲ್ಲಿ ಹಾಕಬೇಕು.
ಇದಕ್ಕೆ ಲಿಪ್ ಕಲರ್ಸ್ ಕೂಡ ಅಷ್ಟೇನೆ. ಅದು ಅವರು ಲೈಟ್ ಕಲರ್ ಡ್ರೆಸ್ ಹಾಕಿರೋದ್ರಿಂದ ನಾವು ಯಾವುದು ಬ್ರೈಟ್ ಕಲರ್ ಲಿಪ್ಸ್ಟಿಕ್ ಹಾಕೋಕ್ಕಾಗಲ್ಲ. ಮತ್ತು ಅವ್ರ ಸ್ಕಿನ್ ಟೋನಿಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಕೂಡ ಲಿಪ್ಸ್ಟಿಕ್ ಹಾಕಬೇಕು. ನಾನು ಅದಕ್ಕೆ ಆದಷ್ಟು ಪ್ಲೇನ್ ಕಲರ್ ಲಿಪ್ ಕಲರ್ ತೊಗೊಂಡಿದ್ದೀನಿ. ಇದನ್ನ ಫಿಲ್ಲಿಂಗ್ ಕೂಡ ತುಂಬ ಮೈಲ್ಡಾಗಿರುತ್ತೆ. ಆದಷ್ಟು ನಾವು ಕಣ್ಣಿನ ಮೇಲೆ ಗಮನ ಕೊಟ್ಟು ಮಾಡಿರೋದ್ರಿಂದ ಬೇರೆ ಯಾವುದೇ ಮೇಕಪ್ ಮೇಲೆ ಜಾಸ್ತಿ ಗಮನ ಕೊಟ್ಟು ಮಾಡಿರಲ್ಲ. ಮತ್ತು ಸ್ವಲ್ಪ ಗ್ಲಾಸಿ ಆಗಿರುತ್ತೆ ನಾವು ಹಾಕೋ ಲಿಪ್ ಕಲರ್ ಏನಿದೆ. ಲಾಂಗ್ ಲಾಸ್ಟಿಂಗ್ ಲಿಪ್ ಕಲರ್ಸ್ ಬರುತ್ತೆ, 12 hours 10 hours ಈ ಥರದ್ದು. ಆದಷ್ಟು ಆ ರೀತಿ ಲಾಂಗ್ ಲಾಸ್ಟಿಂಗ್ ಕಲರ್ಸ್ನ ತೊಗೊಂಡ್ಬಿಟ್ಟು ನೀವು ಲಿಪ್ಸ್ಟಿಕ್ನ ಯೂಸ್ ಮಾಡೋದು ಒಳ್ಳೆಯದು. ಈ ಥರ ಒಂದು ಟ್ರೆಂಡಿ ಔಟ್ಫಿಟ್ಟಿಗೆ ಸೂಟ್ ಆಗೋ ರೀತಿಯಲ್ಲಿ ಮೇಕಪ್ ಮತ್ತು ಅದಕ್ಕೆ ಹೇರ್ ಆಕ್ಸೆಸರೀಸ್ ಯೂಸ್ ಮಾಡಿಬಿಟ್ಟು ಸಿಂಪಲಾಗಿ ಒಂದು ಹೇರ್ ಸ್ಟೈಲ್ ಕೂಡ ಮಾಡಿದ್ದೀನಿ. ಸೊ ಪಾರ್ಟಿ ಮೇಕಪ್ ಅನ್ನೋದು ಹೇಗಿರಬೇಕು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಟ್ಟಿದ್ದೀನಿ. ಪಾರ್ಟಿ ಸೆಲ್ಫ್ ಇವೆಂಟ್ ಆಗಿರ್ಬೋದು ಅಥವಾ ಬೇರೆ ಪಾರ್ಟಿಗಳಿಗೆ ಅಟೆಂಡ್ ಮಾಡೋಕ್ಕೆ ಹೋಗೋಕ್ಕಾಗಿರ್ಬೋದು, ಯಾವುದಕ್ಕಾದ್ರೂ ನಾವು ತುಂಬ ಡಿಫ್ರೆಂಟಾಗಿ ಎಲಿಗೆಂಟಾಗಿ ಮತ್ತು ನಮ್ಮ ಔಟ್ಫಿಟ್ಟಿಗೆ ಸೂಟ್ ಆಗೋ ರೀತಿಯಲ್ಲಿ ಹೇರ್ ಸ್ಟೈಲ್ ಮತ್ತು ಮೇಕಪ್ನ ಮಾಡ್ಕೋಬೇಕು. ಯಾವಾಗಲೂ ಪಾರ್ಟಿ ಮೇಕಪ್ ತುಂಬ ಗ್ರ್ಯಾಂಡ್ ಆಗಿರಬೇಕು, ಬ್ರೈಟ್ ಆಗಿರಬೇಕು. ಚಿಕ್ಕ ಚಿಕ್ಕ ಇವೆಂಟ್ಗಳಿಗೆ ಸಿಂಪಲಾಗಿ ರೆಡಿಯಾಗಿ, ಹೆವಿ ಇವೆಂಟ್ಗಳಿಗೆ ತುಂಬ ಬ್ರೈಟಾಗಿ ರೆಡಿಯಾಗಿ. ನೋಡಿದ್ರಲ್ಲ ವೀಕ್ಷಕರೇ, ವೆಸ್ಟರ್ನ್ ಸ್ಟೈಲ್ ಮಾಡಿಕೊಂಡಾಗ ಮೇಕಪ್ ಹೇಗಿರ್ಬೇಕು, ಡ್ರೆಸ್ ಹೇಗಿರ್ಬೇಕು ಅಂತ. ನೀವು ಕೂಡ ಈ ವೆಸ್ಟರ್ನ್ ಸ್ಟೈಲ್ ಮೇಕಪ್ ಹಾಗೂ ಹೇರ್ ಸ್ಟೈಲ್ ಮಾಡಿಕೊಳ್ಳಿ, ನಿಮ್ಮ ಮಕ್ಕಳಿಗೂ ಮಾಡಿ ಖುಷಿ ಪಡಿ.